ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಅಲ್ಲಿ ಕೂರಿಸಿದ್ದು ನಮ್ಮ ಸೇವೆ ಮಾಡಿ ಅಂತ, ದಬ್ಬಾಳಿಕೆ ಮಾಡಿ ಅಂತ ಅಲ್ಲ. ಕಸ ಹಾಕಿದರೆ 10,000 ದಂಡ, ಕಸ ಹಾಕುವಂತಹ ಪರಿಸ್ಥಿತಿಯನ್ನು ಯಾಕೆ ನಿರ್ಮಾಣ ಮಾಡಿದ್ರಿ? ನೀವೇ ತಾನೆ. ಅದೇನು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡಬೇಕು, ಆಗಿಲ್ಲ ಅಂದರೆ ಅಧಿಕಾರದಿಂದ ಇಳಿದು ಹೋಗ್ಬೇಕು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು, ಅದೇನೇ ಈಗ ಸಮಾಧಾನ ಆಗಿದಾರಂತೆ. ಏನು ರಾಮಲಿಂಗಾರೆಡ್ಡಿ ಅವ್ರು ಹಿಂಗೆ ಮಾಡ್ಬಿಟ್ರಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಮುನಿಯಪ್ಪನವರು ನನಗೂ ನೀವೇನೋ ಕೊಡ್ತೀನಂದ್ರಿ, ಅದು ಕೊಟ್ಟಿಲ್ಲ. ಅಲ್ಲ ಮುನಿಯಪ್ಪನವರೇ ಅಂತ ಹೇಳ್ತಿದ್ದಾಗೆ KJ ಜಾರ್ಜ್ ಅವರು ನನಗೂ ಕೂಡ ಅಸಮಾಧಾನವಿದೆ. 136, 137, 139 ಸ್ಥಾನಗಳನ್ನು ಪಡ್ಕೊಂಡಂಥ ಒಂದು ಗಟ್ಟಿ ಸರ್ಕಾರ ಈ ಕುರ್ಚಿಗೋಸ್ಕರ ಈ ಥರ ಕಿತ್ತಾಡ್ಕೊಂಡು ಹೋದರೆ ಯಾವ ರೀತಿಯ ಸಂದೇಶ ರವಾನೆ ಆಗ್ತದೆ? ಕಸದ ವಿಚಾರ ಹಿಡಿದದಕ್ಕೆ ನಾನು ಇಡೀ ಬೆಂಗಳೂರು ನಾರ್ತಾ ಇದೆ, ಅದಕ್ಕಿಂತಲೂ ಭೀಕರವಾಗಿ ನಿಮ್ಮ ರಾಜಕಾರಣ ನಾರ್ತಾ ಇದೆ. ಆ ಕಡೆಯಿಂದ ಸಿದ್ದರಾಮಯ್ಯ ಒಂಟಿಯಾಗಿ ಬರ್ತಾ ಇದ್ರು, ಈ ಕಡೆಯಿಂದ CM DK ಶಿವಕುಮಾರ್ ಕೂಡ ಒಂಟಿಯಾಗೆ ಹೋಗ್ತಾ ಇದ್ದಿದ್ದು. ಅದು ಕ್ಯಾಪ್ಚರ್ ಆಗಿಲ್ಲ. CM DK ಶಿವಕುಮಾರ್ ಒಬ್ಬಂಟಿ ಆದ್ರು, CM ಆದ್ರೂ ಕೂಡ ಇವ್ರು ಒಂಟಿ. CM ಆಗುವುದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಜನ, CM ಆದ್ಮೇಲೆ ಒಂಟಿ ಆದ್ರು. ಒಂಟಿ ಸಿದ್ದರಾಮಯ್ಯ, ಒಂಟಿ DK ಶಿವಕುಮಾರ್ ಅಂತ ಯಾಕೆ ಮಾಡಿಲ್ಲ? ಹಲೋ ನಮಸ್ಕಾರ. ಅಂತೂ ಇಂತೂ DK ಶಿವಕುಮಾರ್ ಮುಖ್ಯಮಂತ್ರಿ ಆದರು, ಅವರ ಸಂಪುಟದಲ್ಲಿ ಒಂದಿಷ್ಟು ಜನ ಮಂತ್ರಿಗಳು ಆದರು. ಒಂದಿಷ್ಟು ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನುವ ಬೇಸರ, ಹತಾಶೆ, ನಿರೀಕ್ಷೆ ಜೀವಂತವಾಗಿದೆ. ಮುಂದಿನ ಪಟ್ಟಿಯಲ್ಲಿ ನಮಗೆ ಅವಕಾಶ ಸಿಗಬಹುದು ಬಯಕೆ, ಭರವಸೆ ಜೀವಂತವಾಗಿದೆ. ಇದರ ನಡುವೆ ಮೊದಲ ಪಟ್ಟಿಯಲ್ಲಿ ಒಂದಿಷ್ಟು ಜನರಿಗೆ ಇಂತಿಂಥ ಖಾತೆ ಅಂತ ಕೊಟ್ರಲ್ಲ, ಅದಕ್ಕೆ ಶುರುವಾಗಿದೆ ಖ್ಯಾತೆ. ಖಾತೆಗೆ ಖ್ಯಾತೆ. ನನಗೆ ಕೊಡ್ತೀನಿ ಅಂದಿದ್ದೇ ಬೇರೆ, ಕೊಟ್ಟಿದ್ದೇ ಬೇರೆ. ಹಾಗಾಗಿ ನಾನು ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ ಅಂತ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟರು. ಅದಾದ ಮೇಲೆ ಅವರ ಮನವೊಲಿಸುವ, ಒಪ್ಪಿಸುವ ಏನೇನೋ ಪ್ರಯತ್ನಗಳು ಮಾಡಿದ್ರು. ಈ ಹಂತದಲ್ಲಿ ರಾಹುಲ್ ಗಾಂಧಿ ಅವರು ಖಡಕ್ಕಾಗಿ, ಖಂಡಾತುಂಡವಾಗಿ ಅವರ ಮನವೊಲಿಸೋದಕ್ಕೆ ಪ್ರಯತ್ನ ಪಡಿ. ಕೇಳೋದೇ ಇಲ್ಲ ಅಂದರೆ ಅಕ್ಸೆಪ್ಟ್ ಮಾಡ್ಕೊಂಬಿಡಿ ರಾಜೀನಾಮೆ ಪತ್ರವನ್ನು. ತುಂಬ ಜನ ಕಾಯ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡೋಣ ಅಂತ ಹೇಳಿದ್ದಾರೆ ಅನ್ನುವಂಥ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಕಳೆದ 1-2 ತಿಂಗಳಿಂದ ಇಡೀ ಬೆಂಗಳೂರಿನಲ್ಲಿ ನೀವು ಯಾರಾದರೂ ಬೈಕಲ್ಲಿ ಹೋಗ್ತಾ ಇದ್ರೆ, ಆಟೋದಲ್ಲಿ ಹೋಗ್ತಾ ಇದ್ರೆ, ಇಲ್ಲ ಬಸ್ಸಲ್ಲೇ ಹೋಗ್ರಪ್ಪ, ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಅಡ್ಡಾಡಿ, ಇಡೀ ಬೆಂಗಳೂರು ಕಸದ ವಾಸನೆ, ಸಿಕ್ಕಾಪಟ್ಟೆ ಕಸದ ವಾಸನೆ. ಯಾಕಂದರೆ ಅದೇನೋ ಡಂಪಿಂಗ್ ಯಾರ್ಡ್ ಸಮಸ್ಯೆನೋ, ಸಂಬಳದ ಸಮಸ್ಯೆನೋ, ಒಟ್ಟಿನಲ್ಲಿ ಈ ಮನೆಗಳಿಂದ ಕಸ ಪಿಕ್ ಆಗ್ತಾ ಇಲ್ಲ. 3 ದಿನಕ್ಕೆ ಒಂದೊಂದು ಗಾಡಿ ಬರ್ತದೆ. ಕೆಲವು ಸಲ ಕೆಲವು ಏರಿಯಾದಲ್ಲಿ ವಾರ ಆದರೂ ಕಸ ಪಿಕ್ ಆಗ್ತಾ ಇಲ್ಲ. ಜನ ಏನು ಮಾಡ್ತಾರೆ, ವಾರಗಟ್ಟಲೆ ಕಸವನ್ನು ಮನೇಲಿ ಇಟ್ಕೊಳ್ಳೋಕ್ಕಾಗ್ತದ? ಅಲ್ಲಿ ಇಲ್ಲಿ ಬಿಸಾಕೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ಕಸವನ್ನು ಹಾಕಿದರೆ 10,000 ದಂಡ. ಓಹೋ, ಕಾನೂನು ಕಪಾಳ ಕೊಡಿದ್ರೆ ಹಲುದ್ರೋಗ್ಬೇಕು ಅನಿಸುತ್ತೆ ತಾನೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಅಲ್ಲಿ ಕೂರಿಸಿದ್ದು ನಮ್ಮ ಸೇವೆ ಮಾಡಿ ಅಂತ, ದಬ್ಬಾಳಿಕೆ ಮಾಡಿ ಅಂತ ಅಲ್ಲ. ಕಸ ಹಾಕಿದರೆ 10,000 ದಂಡ, ಕಸ ಹಾಕುವಂತಹ ಪರಿಸ್ಥಿತಿಯನ್ನು ಯಾಕೆ ನಿರ್ಮಾಣ ಮಾಡಿದ್ರಿ? ನೀವೇ ತಾನೆ. ಅದೇನು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡಬೇಕು, ಆಗಿಲ್ಲ ಅಂದರೆ ಅಧಿಕಾರದಿಂದ ಇಳಿದು ಹೋಗ್ಬೇಕು. ಇಡೀ ಬೆಂಗಳೂರನ್ನ ಅಡ್ಡಾಡ್ತಿದ್ರೆ ಒಂಥರ ಕಸದ ಸ್ಮೆಲ್ ಹೊಡೆಯುತ್ತೆ. ಇಡೀ ಬೆಂಗಳೂರು ಕಸದ ವಾಸನೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ CM ಗಾದಿಗಾಗಿ ಹೊಡೆದಾಟ ಬಡಿದಾಟಗಳೆಲ್ಲ ಮುಗಿದು ಕೊನೆಗೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು. ಸಚಿವ ಸಂಪುಟ ರಚನೆ ಕೂಡ ಆಯಿತು. ಒಬ್ಬೊಬ್ಬರಿಗೆ ಒಂದೊಂದು ಖಾತೆ ಕೊಟ್ಟಿದ್ದಾರೆ. ಖಾತೆ ಕೊಟ್ಟ ಮೇಲೂ ಖ್ಯಾತೆ, ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ಗಲಾಟೆ. ಜನ ಸಾಯ್ತಾ ಇದ್ದಾರೆ, ವಾತಾವರಣ ಸರಿ ಇಲ್ಲ, ಬೇರೆ ಬೇರೆ ರೀತಿಯ ಸಮಸ್ಯೆಯಿಂದ ಜನ ಬಳಲ್ತಿದ್ದಾರೆ. ನೀವು ಬರೀ ಅಧಿಕಾರಕ್ಕೋಸ್ಕರ ಕಿತ್ತಾಟ, ಕುರ್ಚಿ 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 ಕುರ್ಚಿ, ಕೊನೆಗೆ ಅದು ಮುಗಿದ್ರು ಏನು ಕೊಟ್ಟರು, ಅದು ಬೇಡ, ಇದು ಬೇಡ, ಅದು ಲಾಲಿಪಾಪ್ ಬೇಡ, ಚಾಕ್ಲೇಟ್ ಐಸ್ ಕ್ರೀಮ್, ಚಾಕ್ಲೇಟ್ ಐಸ್ ಕ್ರೀಮ್ ಬೇಡ, ವೆನಿಲಾ ಬೇಕು, ವೆನಿಲಾ ಬೇಡ, ಸ್ಟ್ರಾಬೆರಿ ಬೇಕು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು, ಅದೇನೇ ಈಗ ಸಮಾಧಾನ ಆಗಿದಾರಂತೆ. ಮತ್ತೇನು ಮಾಡ್ತಾರೆ? ಏನು ರಾಮಲಿಂಗಾರೆಡ್ಡಿ ಅವ್ರು ಹಿಂಗೆ ಮಾಡ್ಬಿಟ್ರಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಮುನಿಯಪ್ಪನವರು ನನಗೂ ನೀವೇನೋ ಕೊಡ್ತೀನಂದ್ರಿ, ಅದು ಕೊಟ್ಟಿಲ್ಲ. ಅಲ್ಲ ಮುನಿಯಪ್ಪನವರೇ ಅಂತ ಹೇಳ್ತಿದ್ದಾಗೆ KJ ಜಾರ್ಜ್ ಅವರು ನನಗೂ ಕೂಡ ಅಸಮಾಧಾನವಿದೆ, ನಾಚಿಕೆ ಆಗ್ಬೇಕಲ್ಲ. ನನಗೆ ನಿರ್ದಿಷ್ಟವಾಗಿ ಇದೇ ಖಾತೆ ಬೇಕು ಅಂತ ಖ್ಯಾತೆ ತೆಗೆಯುತ್ತಿರೋರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಾನು. ಈ ಹಿಂದೆ ನೀವು ಕೆಲವು ಖಾತೆಗಳನ್ನು ನಿರ್ವಹಿಸಿದ್ರಲ್ಲ, ಅಲ್ಲಿ ಏನೇನು ದಬ ಹಾಕಿದ್ರಿ, ಎಷ್ಟು ದಬ ಹಾಕಿದ್ರಿ?
ರಿಪೋರ್ಟ್ ಕಾರ್ಡ್ ಕೊಡಿ. ಈಗ ನಮಗೆ ಕೊಟ್ಟಿರುವ ಖಾತೆಯನ್ನು ಬದಲಾವಣೆ ಮಾಡಿ ಬೇರೆ ಖಾತೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಪಾಪ ತಾವು ಬೇಡಿಕೆಯನ್ನು ಇಟ್ಟಿದ್ರಿ. ನಿಮಗೆ ಇಷ್ಟವಾಗುವ ಖಾತೆ ಕೊಟ್ಟರೆ ಉರುದ್ಧಾರ ಮಾಡ್ತೀನಿ ಅನ್ನುವಂತಹ ಕಾನ್ಸೆಪ್ಟ್ ನಿಮ್ಮಲ್ಲಿ ಇದೆಯೋ ಇಲ್ವೋ, ನಿಮ್ಮ ಸ್ವಾರ್ಥ ಏನೋ ಅದೆಲ್ಲವನ್ನು ನಾವು ಸದ್ಯಕ್ಕೆ ಪಕ್ಕಕ್ಕೆ ಇಟ್ಟು ಮಾತಾಡೋಣ. ಈ ಹಿಂದೆ ತಾವುಗಳು ಒಂದಿಷ್ಟು ಖಾತೆಯನ್ನು ನಿರ್ವಹಿಸಿದ್ರಲ್ಲ. ಎಕ್ಸಾಂಪಲ್ಲು 2013 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿದ್ರಿ ರಾಮಲಿಂಗಾರೆಡ್ಡಿ ಅವರೇ. ಇದೇ ಬೆಂಗಳೂರಿನ ಜೆ.ಸಿ. ನಗರದಲ್ಲಿ ಯಾವುದೋ ಒಂದು ಮರ್ಡರ್ ಆದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಏನಿಲ್ಲ, ಚುಚ್ತಾ ಸತ್ತೋಗ್ಬಿಟ್ಟ. ಅರೆ, ಚುಚ್ಚಿದ್ರೆ ಸತ್ತೇ ಹೋಗ್ಬೇಕಲ್ಲ. ಕೆಲವೆಲ್ಲ ಇದೆ ಅಭಾಸಗಳು. ಅದು ಮಾತ್ರ ಅಲ್ಲ, ತಾವು ಯಾವ ಖಾತೆಯನ್ನು ನಿರ್ವಹಿಸಿದ್ರಿ, ಅದರಲ್ಲಿ ತಾವು ಮಾಡಿದ ಸಾಧನೆಗಳೇನು, ಘನ ಸಾಧನೆಗಳೇನು, ರಿಪೋರ್ಟ್ ಕಾರ್ಡ್ ಕೊಡಿ. ಈ ಹಿಂದೆ ಇಂತಿಂಥ ಖಾತೆ ಕೊಟ್ಟಾಗ ಈ ರೀತಿಯಾಗಿ ಕೆಲಸವನ್ನು ಮಾಡಿದ್ದೇನೆ, ಸಾಧನೆಯನ್ನು ಮಾಡಿದ್ದೇನೆ, ಕಳೆದು ಗುಡ್ಡೆ ಹಾಕಿದ್ದೇನೆ ಅನ್ನೋದನ್ನು ತೋರಿಸ್ಕೊಡಿ. ಆಮೇಲೆ ನಿಮ್ಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟಾಗ ಅದು ಯಾವುದೇ ಜವಾಬ್ದಾರಿ ಆಗಲಿ, ಸಚಿವ ಸ್ಥಾನ ಸಿಗ್ತಾ ಇದೆ. ಶಾಸಕರಾದ ಮೇಲೆ ಒಂದು ಸಚಿವ ಸ್ಥಾನಕ್ಕೋಸ್ಕರ ಒಂದಿಷ್ಟು ಹಂಬಲಗಳಿರ್ತದೆ. ಯಾವುದೋ ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ಬೇಕು. ಅದು ಬೇಡ ಅದು ಕೊಡಿ, ಇದು ಬೇಡ ಅದು ಕೊಡಿ. ನಿಮಗೆ ಯಾವುದೇ ಒಂದು ಖಾತೆಯನ್ನು ಕೊಟ್ಟಾಗ ಅದನ್ನು ನಿಭಾಯಿಸಲಿಕ್ಕೆ ಆಗಲ್ಲ ಅಂದಮೇಲೆ ಯಾಕೆ ಬೇಕು ರಾಜಕಾರಣ ನಿಮಗೆಲ್ಲ? ಯಾವಾಗ ಈ ಮುಖ್ಯಮಂತ್ರಿ ಗಾದಿಯ ಕಿತ್ತಾಟಗಳು ಶುರುವಾಯಿತು, ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇಮಿಡಿಯೇಟ್ ಆಗಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಸಿದ್ದರಾಮಯ್ಯನವರ ವರ್ಚಸ್ಸೇ ಬೇರೆ. ಅದನ್ನು ಮುಟ್ಟಿದ್ರೆ ಏನಾಗುತ್ತೆ ಅಪಾಯ, ಅದರ ಅರಿವು ಹೈಕಮಾಂಡ್ಗಿತ್ತು. ಕೊನೆಗೂ ಮೀನಾಮೇಷ ಎಣಿಸಿ ಒಂದಿಷ್ಟು ಮೀಟಿಂಗ್ಗಳು ಮಾಡಿ ಅನೇಕ ರೀತಿಯ ಸವಾಲುಗಳು ಎದುರಾದರೆ ಏನು ಮಾಡಬೇಕು ಅನ್ನುವಂಥ ಒಂದಿಷ್ಟು ಚರ್ಚೆಗಳನ್ನೆಲ್ಲ ಮುಗಿಸಿದ ಮೇಲೆ ಸಿದ್ದರಾಮಯ್ಯನವರ ಮನವೊಲಿಸಿ ಕೊನೆಗೂ ಅವರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಆಯಿತು. ಅವ್ರ ಸಂಪುಟದಲ್ಲಿ ಒಂದಿಷ್ಟು ಜನ ಸಚಿವರಾದರೂ ಮುಂದಿನ ಪಟ್ಟಿಯಲ್ಲಿ ನಮ್ಮ ಹೆಸರು ಬರಬಹುದು ಅನ್ನುವಂಥ ನಿರೀಕ್ಷೆ ಕೆಲವರಿಗಿದೆ. ಈ ಹಂತದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋದು, ಮುನಿಯಪ್ಪನವರು ಖ್ಯಾತೆ ತೆಗೆಯೋದು, ಜಾರ್ಜ್ ಅವರು ಖ್ಯಾತೆ ತೆಗೆದ್ರು ಅನ್ನುವಂಥ ಸುದ್ದಿ ಬರೋದು, ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಅಲ್ಲಿ ಪಾಸ್ ಆಗೋದು. ವಿರೋಧಿಗಳಿಗಂತೂ ಅದರಲ್ಲೂ ಬಣ ರಾಜಕೀಯ ಬರುತ್ತೆ. ಸಿದ್ದರಾಮಯ್ಯನ ಬಣ, ಡಿ ಕೆ ಶಿವಕುಮಾರ್ ಬಣ. ಹೆಂಗೆ ಸಿದ್ದರಾಮಯ್ಯನವರ ಮುಟ್ಟಿದ್ದಕ್ಕೆ ಒಂದೊಂದು ವಿಕೆಟ್ ಹೋಗ್ತಾ ಇದೆ, ಮುಗೀತು ಶಿವಕುಮಾರ್ ಸರ್ಕಾರ ಅಂತ ಕಾಂಗ್ರೆಸ್ ಒಳಗಡೆನೆ. ಇನ್ನು ವಿರೋಧಿಗಳಂತೂ ಬಿಡಿ, ರಾಮಲಿಂಗಾರೆಡ್ಡಿನ ರಾಮಲಂಗಾರೆಡ್ಡಿ ಅಂತೆಲ್ಲ ಮಾತಾಡಿಕೊಂಡು ಆಭಾಸಗಳನ್ನು ಮಾಡ್ಕೊಳ್ತಿದ್ದಾರೆ. ಯಾಕೆ ಬೇಕು? Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. 136, 137, 139 ಸ್ಥಾನಗಳನ್ನು ಪಡ್ಕೊಂಡಂಥ ಒಂದು ಗಟ್ಟಿ ಸರ್ಕಾರ ಈ ಕುರ್ಚಿಗೋಸ್ಕರ ಈ ಥರ ಕಿತ್ತಾಡ್ಕೊಂಡು ಹೋದರೆ ಯಾವ ರೀತಿಯ ಸಂದೇಶ ರವಾನೆ ಆಗ್ತದೆ? ಕಸದ ವಿಚಾರ ಹಿಡಿದದಕ್ಕೆ ನಾನು ಇಡೀ ಬೆಂಗಳೂರು ನಾರ್ತಾ ಇದೆ. ಅದಕ್ಕಿಂತಲೂ ಭೀಕರವಾಗಿ ನಿಮ್ಮ ರಾಜಕಾರಣ ನಾರ್ತಾ ಇದೆ. ಎಲ್ಲ ಕೊಟ್ಟ ಮೇಲೂ ಕೂಡ ನಿಮ್ದು ಕಿತ್ತಾಟಗಳು. ಆಯ್ತು, ಈಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಏನು ಬೇಕಿತ್ತು, ಏನು ಕೊಟ್ಟಿದ್ರು, ಯಾಕೆ ರಾಜೀನಾಮೆ, ಮುನಿಯಪ್ಪನವ್ರ ಖ್ಯಾತೆ ಏನು, ಜಾರ್ಜ್ ಅವರ ವಿಚಾರ ಏನು, ಅದನ್ನು ಸ್ವಲ್ಪ ನೋಡ್ಕೊಂಡು ಬರೋಣ. ಈ ರಾಮಲಿಂಗಾರೆಡ್ಡಿ ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ, ಬೆಂಗಳೂರು ಡೆವಲಪ್ಮೆಂಟ್ ಖಾತೆ ನೀಡೋದಾಗಿ ಭರವಸೆ ಕೊಟ್ಟಿದ್ರಂತೆ. ಆದರೆ ಅಂತಿಮವಾಗಿ ಅವ್ರಿಗೆ ಜಲಸಂಪನ್ಮೂಲ ನೀರಾವರಿ ಖಾತೆ ನೀಡಲಾಗುತ್ತೆ. ಇದನ್ನು ಅವ್ರ ಅವಮಾನ ಅಂತ ಹೇಳಿ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋದು ಸಾಧ್ಯವಿಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ರು. ಅದೇನೋ ಮನವೊಲಿಕೆ ಅಂತೆ, ಏನೋ ಮನ ಒಲಿದಿದೆ ಅಂತೆ. ಯಪ್ಪ. ಇನ್ನು ಕೆ ಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಖಾತೆಯನ್ನು ನೀಡಲಾಗಿದೆ. ಆದರೆ ಅವ್ರಿಗೆ ತಮ್ಮ ಸೀನಿಯಾರಿಟಿಗೆ ತಕ್ಕ ಮಹತ್ವದ ಖಾತೆ ಸಿಕ್ಕಿಲ್ಲ. ಆಹಾರಕ್ಕಿಂತನೂ ಮಹತ್ವ ಯಾವ್ದು ಬೇಕಿತ್ತು ಮುನಿಯಪ್ಪನವರೇ. ಅವ್ರಿಗೊಂದು ಅಸಮಾಧಾನ. ಅದೇನೋ ಪಕ್ಷದಲ್ಲಿ ಖಾತೆ ಹಂಚಿಕೆ ವಿಚಾರದಲ್ಲಿ ಹಿರಿಯ ನಾಯಕರನ್ನು ಕಡೆಗಣಿಸಲಾಗಿದೆ ಅಂತ ಪಕ್ಷದ ವರಿಷ್ಠರಿಗೆ ಅಸಮಾಧಾನವನ್ನು ತಿಳಿಸಿದ್ರಂತೆ. ಈ ನಡುವೆ ಕೆ ಜೆ ಜಾರ್ಜ್ ಅವರು ಮಾಹಿತಿ ಅವರೇನು ಬಹಿರಂಗವಾಗಿ ಎಲ್ಲೂ ಹೇಳ್ಕೊಂಡಿಲ್ಲ, ಸಾರ್ವಜನಿಕವಾಗಿ ಏನು ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಆದರೆ ಖಾತೆ ಹಂಚಿಕೆ ವೇಳೆ ಬೆಂಗಳೂರು ಕಂದಾಯ, ಜಲಸಂಪನ್ಮೂಲ ಮೊದಲಾದ ಪ್ರಭಾವಿ ಖಾತೆಗಳಿಗೆ ತೀವ್ರ ಲಾಬಿ ನಡೆದಿತ್ತು ಅನ್ನುವಂಥ ವರದಿಗಳಿದ್ದಾವೆ. ಆ ಬೈಕೆ ಕೂಡ ಅವ್ರಿಗಿತ್ತು ಅಂಥೇಳಿ. ಈಗ ಮೊನ್ನೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ನಡ್ಕೊಂಡು ಬರ್ತಿರೋ ಒಂದು ವಿಡಿಯೋ ವೈರಲ್ ಆಯಿತು. ಒಂದಿಷ್ಟು ಜನ ಬರೆದು ಹಾಕಿದ್ರು, ಏಕಾಂಗಿ ರಾಮಯ್ಯ, ಒಬ್ಬಂಟಿ ರಾಮಯ್ಯ, ಒಂಟಿ ರಾಮಯ್ಯ. ಮುಗದೇ ಹೋಯ್ತು. ಅಧಿಕಾರ ಇರಬೇಕಾದ್ರೆ ನೂರಾರು ಜನ, ಸಾವಿರಾರು ಜನ, ಅಧಿಕಾರ ಕಳ್ಕೊಂಡ ಮೇಲೆ ಯಾರೂ ಇರಲ್ಲ ಅಂತ. ಅದು ಸತ್ಯ ಕೂಡ, ಅದ್ರಲ್ಲಿ ಅನುಮಾನನೇ ಬೇಡ.
ಇವತ್ತು ಡಿ ಕೆ ಶಿವಕುಮಾರ್ ಮನೆ ಹತ್ರ ಇರುವಂತಹ ಜನರ ಸಂಖ್ಯೆ ಸಿದ್ದರಾಮಯ್ಯನವರ ಮನೆ ಹತ್ರ ಇರುವ ಜನಸಂಖ್ಯೆ ಒಂದ್ಸಲ ನೋಡ್ಕೊಬನ್ನಿ. ಸಿದ್ದರಾಮಯ್ಯ ಮನೆ ಹತ್ರ ಜಾಸ್ತಿ ಯಾರು ಇಲ್ಲ. ಡಿ ಕೆ ಶಿವಕುಮಾರ್ ಮನೆ ತುಂಬ ಕಿಕ್ಕರು ತುಂಬಿಕೊಂಡಿದ್ದಾರೆ. ಒಂದು 4-5 ದಿವಸದ ಹಿಂದೆ ಇದು ಉಲ್ಟಾ ಇತ್ತು. ಸಿದ್ದರಾಮಯ್ಯವ್ರ ಮನೆ ತುಂಬ ಜನ, ಡಿ ಕೆ ಶಿವಕುಮಾರ್ ಮನೆ ಹತ್ರ ಏನು ಅಂಥದ್ದೇನೂ ಇರಲಿಲ್ಲ. ಕಂಪೇರ್ ಮಾಡಿದ್ರೆ ಇದು ಸತ್ಯ. ಇದು ಅಧಿಕಾರ ಇರೋರಿಗೆ ಮಾತ್ರ ಎಲ್ಲ. ಗೆಲುವಿಗೆ 100 ಜನ ಅಪ್ಪಂದಿರೋ ಸೋಲು ಅನಾಥ ಅಂತ ಮಾತಾಡ್ತೀವಲ್ಲ ಹಾಗೆ. ಆದರೆ ಮೊನ್ನೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರು ಒಂಟಿಯಾಗಿ ನಡ್ಕೊಂಡು ಬಂದಿರುವಂತಹ ವಿಡಿಯೋವನ್ನು ಹಾಕಿ ನೋಡಿದ್ರಾ ಸಿದ್ದರಾಮಯ್ಯ ಒಂಟಿ ಆದರು ಅಂತ BJP ಸೇರಿದಾಗ ಒಂದಿಷ್ಟು ಜನ ಟ್ರೋಲ್ ಮಾಡ್ತಾಯಿದ್ರು. ಆ ಕಡೆಯಿಂದ ಸಿದ್ದರಾಮಯ್ಯ ಒಂಟಿಯಾಗಿ ಬರ್ತಾಯಿದ್ರು, ಈ ಕಡೆಯಿಂದ CM ಡಿ ಕೆ ಶಿವಕುಮಾರ್ ಕೂಡ ಒಂಟಿಯಾಗೆ ಹೋಗ್ತಾ ಇದ್ದಿದ್ದು. ಅದು ಕ್ಯಾಪ್ಚರ್ ಆಗಿಲ್ಲ. CM ಡಿ ಕೆ ಶಿವಕುಮಾರ್ ಒಬ್ಬಂಟಿ ಆದರು, CM ಆದರೂ ಕೂಡ ಇವರು ಒಂಟಿ. CM ಆಗುವುದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಜನ CM ಆದಮೇಲೆ ಒಂಟಿ ಆದರು. ಒಂಟಿ ಸಿದ್ದರಾಮಯ್ಯ, ಒಂಟಿ ಡಿ ಕೆ ಶಿವಕುಮಾರ್ ಅಂತ ಯಾಕೆ ಮಾಡಿಲ್ಲ? ಆ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗ್ತದೆ. ಆದರೆ ಅಸಲಿ ವಿಚಾರ ಅದಲ್ಲ. ಮೊನ್ನೆ 5ನೇ ತಾರೀಕು ರಾಜ್ಯಸಭೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ದೆಹಲಿಯಿಂದ ರಾಹುಲ್ ಗಾಂಧಿ ಆಗಮಿಸಿದ್ರು. ಆ ಕಾರಣ ಭದ್ರತೆ ಹಾಗೂ ಪ್ರೋಟೋಕಾಲ್ ನಿಯಮಗಳ ಪ್ರಕಾರ ಕೆಲವೇ ಗಣ್ಯರಿಗೆ ಮಾತ್ರ ಪ್ರವೇಶವನ್ನು ಕಲ್ಪಿಸಲಾಗಿತ್ತು. ಸಾಮಾನ್ಯವಾಗಿ ನಾಯಕರ ಜೊತೆ ಇರುವ PA, PS, OSD ಹಾಗೂ ಇತರ ಅಧಿಕಾರಿಗಳಿಗೆ ಕೂಡ ಆ ಸಂದರ್ಭದಲ್ಲಿ ಮೊಗಸಾಲೆಯೊಳಗಡೆ ಅವಕಾಶ ಇರಲಿಲ್ಲ. ಇದು ಒರಿಜಿನಲ್ ಮ್ಯಾಟ್ರು. ಒಟ್ಟಲ್ಲಿ ಏನಾದರೂ ಒಂದು ಖ್ಯಾತಿ ತೆಗಿಬೇಕು, ತೆಗಿತಾ ಇರ್ತಾರೆ. ಆಮೇಲೆ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಸಂಘಟನೆ ಮಾಡೋದಕ್ಕೆ ನನ್ನ ಜೊತೆ ಬನ್ನಿ, ಅಧಿಕಾರಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಜೊತೆ ಹೋಗಿ ಅಂತ. ಅಧಿಕಾರದ ಹಂಬಲ ಇರೋರು ಆ ಕಡೆ ಹೋಗಿ, ಸಂಘಟನೆಗೆ ಈ ಕಡೆ ಬನ್ನಿ ಅಂದಿದ್ದು ಅದೊಂದು ಒಗ್ಗಟ್ಟಿನ ಸಾಂಕೇತಿಕ ಮಾತೇ ಆಗಿತ್ತು. ಅದಕ್ಕೂ ಖ್ಯಾತೆ. ಡಿ ಕೆ ಶಿವಕುಮಾರ್ಗೆ BK ಹರಿಪ್ರಸಾದ್ ಟಕ್ಕರ್ ಕೊಟ್ಟರು. ಒಟ್ಟಲ್ಲಿ ಏನಾದರೂ ಮಾಡಿ ಈ ಸರ್ಕಾರವನ್ನು ಡಿಸ್ಟರ್ಬ್ ಮಾಡಬೇಕು, ಆ ಮೂಲಕ ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ. ಹಾಗೇನು ಇಲ್ಲ. ಅದೇನು ಬೇಕಾದ್ರೂ ಇರಲಿ. ವಿಚಾರ ಏನಪ್ಪ ಅಂದರೆ ಈ ಖಾತೆಯ ಖ್ಯಾತೆಗಳಿದಾವಲ್ಲ, ಇದು ಮಾತ್ರ ಸಿಕ್ಕಾಪಟ್ಟೆ ನಾನ್ಸೆನ್ಸ್. ರಾಹುಲ್ ಗಾಂಧಿ ಅವರು ಭಾಳ ಸ್ಟ್ರಿಕ್ಟಾಗಿ ಹೇಳಿದಾರಂತೆ, ಹೈಕಮಾಂಡ್ ಥರ ಕೆಲಸ ಮಾಡಿದ್ರೆ ಎಲ್ಲವೂ ಕಂಟ್ರೋಲಿಗೆ ಬಂದೇ ಬರ್ತದೆ. BJPಗೆ ಆ ಸಮಸ್ಯೆ ಇಲ್ಲ. ಅಲ್ಲಿ ಹೈಕಮಾಂಡ್ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ, ಯಾರೂ ಕೂಡ ದೂಸರ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ವಿಚಾರದಲ್ಲಿ ತೆಗೆದುಕೊಂಡಂತಹ ನಿಲುವು ಈಗ ಈ ಖ್ಯಾತೆ ರಾಜೀನಾಮೆ ವಿಚಾರದಲ್ಲೂ ರಾಹುಲ್ ಗಾಂಧಿ ಹೇಳಿದಾರಂತೆ. ಯಾಕೆ ಖ್ಯಾತೆ ಅಂತ ತಿಳ್ಕೊಳ್ಳಿ, ಅದು ಹಾಗಲ್ಲಪ್ಪ ಹೀಗೆ ಅಂತೇಳಿ ಸಮಾಧಾನ ಮಾಡೋದಕ್ಕೋ ಅಥವಾ ಸಮಜಾಯಿಷಿ ನೀಡೋದಕ್ಕೆ ಪ್ರಯತ್ನ ಪಡಿ. ಅದನ್ನು ಮೀರಿ ಕೂಡ ಅವರು ಸಮಾಧಾನ ಆಗದೇ ಇದ್ದರೆ, ಅರ್ಥ ಮಾಡ್ಕೊಳ್ದೇ ಇದ್ದರೆ ಅವರ ರಾಜೀನಾಮೆನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಅದೇನಾಗುತ್ತೋ ಆಗಲಿ ಅಂತ ರಾಹುಲ್ ಗಾಂಧಿ ಹೇಳಿದಾರಂತೆ. ಆ ಕಾರಣಕ್ಕೆ ಈ ಖಾತೆಗೆ ಖ್ಯಾತೆ ತೆಗೆದವರೆಲ್ಲ ಸಮಾಧಾನ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಈ ಬಗ್ಗದ್ರೆ ಬೆನ್ನಿಗೆ 2 ಗುದ್ದು ಜಾಸ್ತಿ ಅಂತೆ. ಬಗ್ಗೆನೇ ಈ ದೇಶದಲ್ಲಿ ಕಾಂಗ್ರೆಸ್ಸು ಒಂದು ಕೆಟ್ಟ ಸ್ಥಿತಿಗೆ ತಲುಪಿದೆ. ಕಾಂಗ್ರೆಸ್ ತನ್ನ ಸಿದ್ಧಾಂತಕ್ಕೆ ಪೂರಕವಾಗಿ ನಡ್ಕೊಂಡ್ರೆ, ಕಾಂಗ್ರೆಸ್ ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತೋ ಆ ಸಿದ್ಧಾಂತದಲ್ಲೇ ಜೀವಂತವಾಗಿದ್ದರೆ ಖಂಡಿತವಾಗ್ಲೂ ಅವ್ರ ಜೊತೆ ನಾವು ಇದ್ದೇ ಇರ್ತೇವೆ. ಅಲ್ಲೇನಾದರೂ ವ್ಯತ್ಯಾಸ ಆದರೆ ಈ ದೇಶದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಕ್ಯಾಕರಿಸಿ. ಅರ್ಥ ಆಯ್ತಲ್ಲ? ಎನಿವೆ, ಇನ್ನಷ್ಟು ವಿವರಗಳನ್ನು ಮುಂದೆ ಮಾತಾಡೋಣ. ನಮಸ್ಕಾರ.